ಬಳ್ಳಾರಿಯಲ್ಲಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಉದ್ಘಾಟನೆಯ ಪೋಸ್ಟರ್ಗಳನ್ನು ಜನಾರ್ದನ ರೆಡ್ಡಿ ಮನೆಯ ಮುಂದೆಯ ರಸ್ತೆಯಲ್ಲಿ ಬ್ಯಾನರ್ ಅನ್ನು ಹಾಕಿರುವಂಥದ್ದು. ಜನಾರ್ದನ ರೆಡ್ಡಿ ಕಡೆಯವರು ಪೋಸ್ಟರ್ ಅನ್ನ ಕಿತ್ತು ಹಾಕಿ ದಾಂಧಲೆ ಮಾಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಶಾಸಕರ ಬೆಂಬಲಿಗರು ಗಲಾಟೆಯನ್ನ ಮಾಡಿದ್ದಾರೆ. ಗಲಾಟೆ ಆಗುವಂತಹ ಸಂದರ್ಭದಲ್ಲಿ ಯಾರೋ ಫೈರ್ ಮಾಡಿದ್ದಾರೆ, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿದ್ದಾನೆ. ಯಾರು ಫೈರ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ಹೇಳಿದ್ದೇವೆ ಅಂತ ಹೇಳಿ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರು ಹೇಳಿದರು. ತುಮಕೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಅವರು, ವಾಲ್ಮೀಕಿ ಪುತ್ಥಳಿ ವಿಚಾರದಲ್ಲಿ ಹೀಗೆ ಮಾಡಿದ್ದು ರಾಜಕೀಯ ದುರುದ್ದೇಶ ಇದೆ, ಇದನ್ನ ನಾವು ಸಹಿಸುವುದಿಲ್ಲ. ಇದರ ಬಗ್ಗೆ ವರದಿಯನ್ನ ಕೇಳಿದ್ದೇನೆ, ವರದಿ ಬಂದ ಮೇಲೆ ಕ್ರಮವನ್ನ ಕೈಗೊಳ್ತೇನೆ. ಮುನ್ನೆಚ್ಚರಿಕೆಯಾಗಿ ದಾವಣಗೆರೆ ಐಜಿ ಅಲ್ಲಿಗೆ ಹೋಗಿದ್ದಾರೆ. ಪ್ರೈವೇಟ್ ಗನ್ಮ್ಯಾನ್ಗಳ ರಿವಾಲ್ವರ್ ಸೀಸ್ ಮಾಡಿದ್ದಾರೆ. ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಫೈರ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಎಲ್ಲವನ್ನ ತನಿಖೆ ಮಾಡಲಾಗ್ತಾ ಇದೆ. ಗಲಾಟೆ ಮಾಡಿದ ವಿಚಾರಕ್ಕೆ ಜನಾರ್ದನ ರೆಡ್ಡಿ ಸೇರಿದಂತೆ 11 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ ಅಂತ ಹೇಳಿದರು. ಬಳ್ಳಾರಿಯಲ್ಲಿ ಮಹರ್ಷಿ ವಾಲ್ಮೀಕಿಯ ಪುತ್ಥಳಿಯನ್ನು ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಅವರು ಏನು ಪೋಸ್ಟರ್ಗಳನ್ನು ಹಾಕಿದರು, ಅದು ಜನಾರ್ದನ ರೆಡ್ಡಿಯವರ ಮನೆ ಮುಂದೆ ಹಾಕಿದ್ದಾರೆ ಅಂತೇಳಿ ಜನಾರ್ದನ ರೆಡ್ಡಿಯವರು ಮತ್ತು ಸೋಮಶೇಖರ್ ರೆಡ್ಡಿಯವರು, ಶ್ರೀರಾಮುಲು ಅವರು, ಅವರ ಬೆಂಬಲಿಗರೆಲ್ಲ ಆ ಪೋಸ್ಟರ್ಗಳನ್ನು ಕಿತ್ತಾಕಿ ಅದಕ್ಕೆ ಸಾರ್ವಜನಿಕ ಸ್ಥಳದಲ್ಲಿ ಹಾಕಿರೋದು. ಅದು ಅವ್ರ ಮನೆ ಮುಂದೆ ಅಂತಂದರೆ ರಸ್ತೆಯನ್ನೆಲ್ಲ ಹಾಕಿದ್ದಾರೆ. ಅದನ್ನು ಕಿತ್ತಾಕಿ ದಾಂಧಲೆ ಮಾಡಿದರು ಅಂತ ಹೇಳಿ ಕಾಂಗ್ರೆಸ್ಸಿನ ಶಾಸಕರು, ಅವರ ಬೆಂಬಲಿಗರು, ಭರತ್ ರೆಡ್ಡಿ, ನಾನಾ ಭರತ್ ರೆಡ್ಡಿ ಅವರ ಕಡೆಯವರು ಗಲಾಟೆ ಮಾಡ್ಕೊಂಡಿದ್ದಾರೆ. ಇಬ್ಬರು ಗಲಾಟೆ ಮಾಡುವಂಥ ಸಂದರ್ಭದಲ್ಲಿ ಯಾರೋ ಫೈರ್ ಮಾಡಿದರು ಅಂತೇಳಿ ರಿವಾಲ್ವರಿಂದ ಫೈರ್ ಮಾಡಿದ್ರ ಅಥವಾ ಯಾವುದು ಫೈರ್ ಆರ್ಮು ಸರಿಯಾಗಿ ಮಾಹಿತಿ ನನಗೆ ಸಿಗಬೇಕು. ಅದರಲ್ಲಿ ಒಬ್ಬರು ಸತ್ತಿದ್ದಾರೆ ಅಂತೇಳಿ. ಯಾರು ಫೈರ್ ಮಾಡಿದ್ರು ಅದೆಲ್ಲ ಈಗ ತನಿಖೆ ಮಾಡೋದಕ್ಕೆ ಹೇಳಿದ್ದೇನೆ. ನಾನು ನಮ್ಮ ADGP ಕಳಿಸಿದ್ದೀವಿ, ಲಾ ಆ್ಯಂಡ್ ಆರ್ಡರ್ ADGPನೂ ಕೂಡ ಕಳಿಸಿದ್ದೇನೆ. ಅದು ವರದಿ ಬಂದ ಮೇಲೆ ಎಲ್ಲ ವಿವರಗಳು ಗೊತ್ತಾಗುತ್ತೆ. ಆದರೆ ಈ ರೀತಿ ವಾಲ್ಮೀಕಿಯವರ ಪುತ್ಥಳಿಯನ್ನು ಹಾಕುವಂಥ ಕಾರ್ಯಕ್ರಮಕ್ಕೂ ಕೂಡ ಅವರು ಈ ರೀತಿ ಮಾಡ್ತಾರೆ ಅಂತ ಹೇಳಿದರೆ ಇದು ರಾಜಕೀಯದ ದುರುದ್ದೇಶ ಅಂತ ಹೇಳಿ ಕಾಣಿಸುತ್ತೆ. ನಾವು ಇಂಥದ್ದನ್ನೆಲ್ಲ ಸಹಿಸೋದಿಲ್ಲ. ಯಾಕೆಂದರೆ ಒಂದು ವರ್ಗ ಆ ಭಾಗದಲ್ಲಿ ಮಹರ್ಷಿ ವಾಲ್ಮೀಕಿ ಪೂಜೆ ಮಾಡ್ತಕ್ಕಂಥವ್ರು ಮತ್ತು ಆ ಸಮುದಾಯದ ಜನ ಹೆಚ್ಚು ಇರ್ತಕ್ಕಂಥ ಜಿಲ್ಲೆ ಅದು. ಅಂಥ ಸಂದರ್ಭದಲ್ಲಿ ಅವರು ಗೌರವ ತೋರಿಸ್ಕೊಂಡು ಅವರೇ ನಮ್ಮ ಕಾರ್ಯಕ್ರಮ ಮಾಡುವಾಗ ಇದೆಲ್ಲ ಮಾಡಿರ್ತಕ್ಕಂಥದ್ದು ಸರಿ ಕಾಣಿಸೋದಿಲ್ಲ. ನಾನು ವರದಿಯನ್ನು ಕೇಳಿದ್ದೇನೆ. ವರದಿ ಬಂದ ಮೇಲೆ ಅದಕ್ಕೇನು ಕ್ರಮ ತಗೋಬೇಕು ಅದನ್ನು ತಗೊಳ್ತೀವಿ. ಈಗಾಗಲೇ ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ ಸಫಿಷಿಯೆಂಟ್ ಫೋರ್ಸ್ ಅದೆಲ್ಲ ರಾತ್ರಿನೇ ಕಳಿಸಿದ್ದೇವೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು ಅಂತೇಳಿ ಪ್ರಿಕಾಷನ್ರಿಯಾಗಿ ನಮ್ಮ ದಾವಣಗೆರೆ ಐಜಿನೂ ಕೂಡ ಹೋಗೋದಕ್ಕೆ ಹೇಳಿದ್ವಿ. ರಾತ್ರಿನೇ ಎಲ್ಲ ರೀತಿಯ ಬಂದೋಬಸ್ತ್ ಮಾಡಿದ್ದಾರೆ. ಅಲ್ಲಿ ಯಾರ್ಯಾರು ಸ್ಥಳೀಯವಾಗಿ ಅಲ್ಲಿ ಇದರಲ್ಲಿ ಕ್ಯಾಮರಾದಲ್ಲಿ ಅದರೆಲ್ಲ ಕಂಡಿದ್ದಾರೆ, ಅವ್ರನ್ನೆಲ್ಲ ತೊಗೊಂಡು FIR ಮಾಡಿದ್ದಾರೆ. ಆದರೆ ಸಂಪೂರ್ಣವಾಗಿ ತನಿಖೆ ಆದಮೇಲೆ ಗೊತ್ತಾಗುತ್ತೆ. ನನಗೆ ಅದು ಪೊಲೀಸರು ಅವರ ಗುಂಪಿನಲ್ಲಿ ಫೈರ್ ಮಾಡಿದರು ಅಂತ ಈಗ ಪ್ರಾಥಮಿಕ ವರದಿ ಪ್ರಕಾರ. ಆದರೆ ಯಾರು ಮಾಡಿದ್ರು ಅನ್ನೋದು ತನಿಖೆ ಮೇಲೆ ಗೊತ್ತಾಗುತ್ತಲ್ಲ. ಅಲ್ಲೆಲ್ಲ ಸೀಸ್ ಮಾಡಿದ್ದಾರೆ. ಯಾರ್ಯಾರು ಈಗ ರಿವಾಲ್ವರ್ಗಳಿತ್ತು ಅಂದರೆ ಗನ್ಮ್ಯಾನ್ಗಳು, ಆಮೇಲೆ ಅಲ್ಲಿ ಪ್ರೈವೇಟ್ ಗನ್ಮ್ಯಾನ್ಗಳು ಇಟ್ಕೊಂಡಿದ್ದಾರೆ ಅಂತ ಆ ಪ್ರೈವೇಟ್ ಗನ್ಮ್ಯಾನ್ಗಳದ್ದು ರಿವಾಲ್ವರ್ಗಳನ್ನು ಕೂಡ ಎಲ್ಲ ಸೀಸ್ ಮಾಡಿದ್ದಾರೆ. ಬೆಲಿಸ್ಟಿಕ್ ಎಕ್ಸ್ಪರ್ಟ್ಸು ಅದರಲ್ಲಿ ಗೊತ್ತಾಗುತ್ತೆ ಯಾವ ರಿವಾಲ್ವರ್ನಿಂದ ಫೈರ್ ಆಗಿದೆ ಅಂತ. ಒಂದು ವೇಳೆ ಪೊಲೀಸ್ನವ್ರದ್ದಾಗಿದೆ ನೀವು ಹೇಳ್ದಂಗೆ ಅಥವಾ ಇನ್ಯಾರ್ದು ಆಗಿದೆ ಅದೆಲ್ಲ ವೆರಿಫೈ ಆಗುತ್ತೆ. ಈಗ ನಮಗೆ ಸತೀಶ್ ರೆಡ್ಡಿ ಅವ್ರದ್ದು ಹೇಳ್ತಾರೆ, ಪ್ರೈವೇಟ್ ಗನ್ಮ್ಯಾನ್ ಹೇಳ್ತಾರೆ, ಎಲ್ಲ ಆ ರೀತಿ ಮಾತುಗಳು ಬರ್ತಾ ಇದ್ದಾವೆ. ಸಂಪೂರ್ಣ ಮಾಹಿತಿ ಬಂದ ಮೇಲೇ ಗೊತ್ತಾಗುತ್ತೆ. ಅಲ್ಲಿಗೆ ಗೊತ್ತಾಗುತ್ತಲ್ರಿ, ದಾಂಧಲೆನಲ್ಲಿ ಇದ್ದವರು ಫೈರ್ ಮಾಡಿದ್ದಕ್ಕೋಸ್ಕರ FIR ಅಲ್ಲ, ಅಲ್ಲಿ ಗಲಾಟೆ ಮಾಡಿರೋದಕ್ಕೆ FIR. ಅವ್ರು ಯಾರ್ಯಾರಿದ್ರು ಆ ಸಂದರ್ಭದಲ್ಲಿ ಅವ್ರಿಗೆಲ್ಲ ಮಾಡಿರ್ತಾರೆ. ತನಿಖೆ ಆದಮೇಲೆ ಸಂಪೂರ್ಣವಾಗಿ ಮಾಹಿತಿ ಬರುತ್ತೆ. ಆಮೇಲೆ ಕ್ರಮ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳ್ತಿದ್ದಾರೆ. ಅದೆಲ್ಲ ವೆರಿಫಿಕೇಷನ್ ಆಗಬೇಕಲ್ಲ. ಅಲ್ಲ, ಗಲಾಟೆ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿರುವಂಥದ್ದು. ಅದು ಯಾತಕ್ಕೆ ಫೈರ್ ಆಯಿತು ಅನ್ನೋದು ನಾನು ಈಗ ಹೆಂಗೆ ಹೇಳೋದು?
ಗೊತ್ತಾಗಬೇಕು. ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಯಾರನ್ನ ಫಿನಿಷ್ ಮಾಡೋದು ಅದೆಲ್ಲ ಗೊತ್ತಾಗಬೇಕಲ್ರಿ. ತನಿಖೆ ಆದಾಗ ಗೊತ್ತಾಗ್ತದೆ ಯಾರಿಗೆ ಗಲಾಟೆ ಮಾಡೋದಕ್ಕೆ ಹೋಗಿದ್ರು, ಯಾರು ಫೈರ್ ಮಾಡಿದರು, ಅದೆಲ್ಲ ಗೊತ್ತಾಗುತ್ತೆ. ತನಿಖೆನಲ್ಲಿ ಗೊತ್ತಾದಮೇಲೆ ನಾವು ಏನು ಕಾನೂನಿನ ಪ್ರಕಾರ ಏನು ಕ್ರಮ ತೊಗೋಬೇಕೋ ಅದನ್ನು ತೊಗೊಳ್ತೇವೆ. ತನಿಖೆ ಮಾಡಿದ ಮೇಲೆ ಗೊತ್ತಾಗುತ್ತೆ ಅಲ್ವಾ? ಅಲ್ಲಿ ತನಕ ನಾನು ಏನು ಹೇಳಬೇಕು ಹೇಳಿ ನಿಮಗೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.